ಸಾಮಾನ್ಯವಾಗಿ ಹೊಸ ವರ್ಷದಲ್ಲಿ ಮುಖ್ಯವಾಗಿರ್ತಕ್ಕಂಥ ಹಬ್ಬಗಳಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅನೇಕ ವರ್ಷಗಳಿಂದ ನಾನು ಬಂದು ಅವರು ಕ್ಷೇತ್ರದಲ್ಲಿದ್ದಾಗ ಬಂದು ಅವರನ್ನು ಭೇಟಿಯಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು ನನ್ನ ವಾಡಿಕೆಯಾಗಿದೆ. ಎಂದಿನಂತೆ ಇವತ್ತು ಯುಗಾದಿ ಹೊಸ ವರ್ಷದಲ್ಲಿ ನಮ್ಮ ರಾಜಕೀಯ ಗುರುಗಳು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಅವರು ಕೂಡ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಯಾವಾಗಲೂ ಕೂಡ ಅವರು ಈ ಪ್ರಾಯದಲ್ಲಿ ಅವ್ರಿಗಿರ್ತಕ್ಕಂಥ ಆಳವಾದಂಥ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವಿಷಯಗಳ ಬಗ್ಗೆ ಆಳವಾದಂಥ ಜ್ಞಾನ. ಪ್ರತಿ ಸಲ ನಾನು ಅವರನ್ನು ಭೇಟಿ ಮಾಡಿದಾಗೂ ಕೂಡ ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂಥ ಒಂದು ಅದೃಷ್ಟ ಭಾಗ್ಯ ನಂದಾಗಿದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ರಾಜ್ಯದ ನಾಡಿನ ಎಲ್ಲ ಜನರಿಗೂ ಕೂಡ ವಿಶೇಷವಾದಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಕ್ಷೇತ್ರದ ಬಗ್ಗೆ ಚರ್ಚೆ ಕೆಲವು ಸಲಹೆ ಕೊಟ್ಟಿದ್ದಾರೆ. ಅಪಾರವಾದಂಥ ಅವರಿಗೆ ಅನುಭವದ ಹಿನ್ನೆಲೆಯಲ್ಲಿ ತಮಗೆ ಗೊತ್ತಿದೆ, ಅವರು ಕೂಡ ಲೋಕಸಭೆಗೆ ಪ್ರವೇಶ ಮಾಡಿದಂಥವರು. 84ರಲ್ಲೇನೆ ಅವರು ಕೇಂದ್ರ ಸಚಿವರಾಗಿದ್ದಂಥವರು, ಮತ್ತೆ ಅವರು ವಿದೇಶಾಂಗ ಸಚಿವರಾದಂಥವರು. ಬಹುಶಃ ನನಗೆ ತಿಳಿದಿರುವಂಗೆ 2-3ರಲ್ಲಿ ರಾಜಕಾರಣಿಗಳಲ್ಲಿ ಮಾನ್ಯ ಎಸ್.ಎಂ. ಕೃಷ್ಣರವರು ಒಬ್ಬರೇ ಈ ದೇಶದ 4 ಮನೆಗಳಲ್ಲಿ, ಪ್ರಜಾಪ್ರಭುತ್ವದ 4 ಮನೆಗಳು ಇವತ್ತು ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಸಭೆ ಮತ್ತು ಲೋಕಸಭೆ, ಈ 4 ಮನೆಗಳ ಸದಸ್ಯರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು. ಹಾಗಾಗಿ ಅವರು ಒಂದು ಯೂನಿವರ್ಸಿಟಿ ಇದ್ದಾಗೆ, ಈಸ್ ಲೈಕ್ ಎ ಯೂನಿವರ್ಸಿಟಿ. ಅವರು ಮಾನ್ಯ ದೇವೇಗೌಡರು ಮತ್ತೆ ಈ ರಾಜ್ಯದಲ್ಲಿ ಇಂಥವರು ಇನ್ನೊಬ್ಬರು ಇವರಿಗೆ ಪರ್ಯಾಯವಾಗಿ ಸಿಕ್ಕದು ಬಹಳ ಕಷ್ಟ. ಮಾಜಿ ಪ್ರಧಾನಿಗಳು ದೇವೇಗೌಡರು ಇರ್ಬೋದು, ಮಾನ್ಯ ಎಸ್.ಎಂ. ಕೃಷ್ಣರವರು ಇರ್ಬೋದು. ಈ ರಾಜ್ಯ ಕಂಡಿರ್ತಕ್ಕಂಥ, ಈ ರಾಜ್ಯ ನೋಡಿರ್ತಕ್ಕಂಥ ಅಪರೂಪದ ವಿಶೇಷ ವ್ಯಕ್ತಿತ್ವ ಇರತಕ್ಕಂಥ ರಾಜಕೀಯ ಮುತ್ಸದ್ದಿಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.